ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಾವಣ್ಯ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿಲಿ ನಾನು ನೋಡಿ ಬೇಕ್ರಿ ಸ್ಟೈಲಲ್ಲಿ ಹೇಗಿರುತ್ತೆ ರಸಗುಲ್ಲ ಹಾಗೆ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಈಸಿಯಾಗಿ ಕೂಡ ಮನೇಲೆ ಮಾಡ್ಕೋಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಇದನ್ನು ಯಾವ ಥರ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಸೊ ಅದಕ್ಕೂ ಮೊದಲು ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸೊ ಈಗ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ರಸಗುಲ್ಲ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಮೊದಲು ತೋರಿಸ್ತೀನಿ. ನೋಡಿ, ಒಂದು ನಿಂಬೆಹಣ್ಣು ನಾನು ಕಟ್ ಮಾಡಿ ಹುಳಿ ಹಿಂಡ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮುಕ್ಕಾಲು ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನಾನು 1 ಲೀಟರ್ ಹಾಲನ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪನೂ ನೀರು ಹಾಕಿರಲ್ಲ ಇದಕ್ಕೆ. ಸೊ ಇಷ್ಟು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಸೊ ಈಗ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಅದೇ ಇದಕ್ಕೆ ಇವಾಗ ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೆನಲ್ಲ ಸೇರಿಸ್ಕೊತಾ ಇದ್ದೀನಿ. ಸೊ ಏಲಕ್ಕಿ ಹಾಕೋದ್ರಿಂದ ತುಂಬಾ ರುಚಿನೂ ಸಿಗುತ್ತೆ, ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ ನಮಗೆ. ಸೊ ಹಾಕೊಂಡು ನೀಟಾಗಿ ಒಂದು ಸರಿ ಕೈ ಆಡ್ಕೊಂಡು ಇದನ್ನು ನೀಟಾಗಿ ಕುದಿಯೋಕ್ಕೆ ಬಿಡೋಣ. ಚೆನ್ನಾಗಿ ಕುದಿಲಿ ಇದೀಗ. ಸೊ ಪಾಕ ನೋಡಿ ನೀಟಾಗಿ ರೆಡಿಯಾಗಿದೆ. ತೀರಾ ಅಂಟು ಬರೋ ತನಕ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಈ ಥರನೇ ಇರಬೇಕು. ಸೊ ತೆಗೆದ್ಬಿಟ್ಟಿದ್ದನ್ನು ಒಂದು ಸೈಡಿಗೆ ಇಟ್ಕೊಳ್ಳೋಣ. ನೋಡಿ, 1 ಲೀಟ್ರ್ ಹಾಲು ಏನು ತೊಗೊಂಡಿದ್ದೆ ಅದನ್ನೊಂದು ಪಾತ್ರೆಗೆ ಹಾಕ್ಬಿಟ್ಟು ಸ್ವಲ್ಪನೂ ನೀರು ಸೇರಿಸಿಲ್ಲ, ಇದಕ್ಕೆ ಕಾಯಕ್ಕೆ ಇಟ್ಟಿದ್ದೀನಿ. ಇದನ್ನು ಚೆನ್ನಾಗಿ ಇವಾಗ ಮಳ್ಳಕ್ಕೆ ಬಿಡೋಣ. ನೋಡಿ, ಹಾಲು ಇಷ್ಟು ಮಳಿಸ್ಕೊಂಡ್ರೆ ಸಾಕು. ಇದಕ್ಕಿವಾಗ ನಾನು ಏನು ನಿಂಬೆಹಣ್ಣು ತೊಗೊಂಡಿದ್ದೆ, ನಿಂಬೆ ರಸ, ಅದನ್ನು ಹಾಕೋತಾ ಇದ್ದೀನಿ. ಸೊ ನೀವು ಹಾಕೋಬೇಕಾದ್ರೆ ಡೈರೆಕ್ಟ್ ನಿಂಬೆಹಣ್ಣು ಹಾಕೊಳಕ್ಕೆ ಹೋಗ್ಬೇಡಿ, ನೀರು ಸೇರಿಸ್ಕೊಂಡೇ ಹಾಕೋಬೇಕು. ಹಿಂಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಡಿಸ್ಕೊಳ್ಳೋಣ. ಸೊ ಈ ಥರ ನೀರು ಸೇರಿಸಿ ಹಾಕೋದ್ರಿಂದ ಬೇಗನೆ ಹಾಲು ಒಡೆಯುತ್ತೆ. ಸೊ ನಿಮಗೆ ನಿಂಬೆಹಣ್ಣು ಬೇಡ ಅಂತ ಹೇಳಿದ್ರೆ ವಿನಿಗರ್ ಸಹ ಹಾಕೋಬೋದು. ನೋಡಿ, ಈ ಥರ ಒಂದು 2 ಸರಿ ಹಿಂಗೆ ಕೈ ಹಿಡಿದ್ರೆ ಸಾಕು, ನೀಟಾಗಿ ಒಡೆದ್ಬಿಡತ್ತೆ. ಸೊ ನಿಮಗೆ ಪನ್ನೀರು ಸಹ ಇದೇ ಥರ ಮಾಡ್ಕೋಬೋದು, ಎಲ್ಲನೂ ಇದೇ ಥರ ನೀಟಾಗಿ ಮನೇಲೆ ಮಾಡ್ಕೋಬೋದು. ನೋಡಿ, ಹಾಲನ್ನ ನೀಟಾಗಿ ಒಡಿಸ್ಕೊಂಡಿದ್ದೀನಿ. ಸೊ ಒಡೆದಿದಂತ ನೀಟಾಗಿ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಈ ಥರ ಇದು ಮಾಡಿದ್ರೆ ನೀರು ಕಾಣಿಸುತ್ತೆ. ಸೊ ಇದನ್ನು ತೆಗೆದುಬಿಟ್ಟು ನೀಟಾಗಿ ಒಂದು ಬಟ್ಟೆಲಿ ಸೋಸ್ಕೊಳ್ಳೋಣ. ಸೊ ಯಾವ ಥರ ಸೋಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಬೌಲ್ಗೀಗ ಒಂದು ಬಿಳಿದು ಟವಲ್ ತೊಗೊಂಡಿದ್ದೀನಿ. ಸೊ ನಿಮಗೆ ಬೇಕು ಅಂತೇಳಿದ್ರೆ ಬಿಳಿ ಪಂಚನೂ ಕೂಡ ತಿಳಿವಿರೋದು ಹಾಕೋಬೋದು. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ಟ್ರೈನ್ ಮಾಡ್ಕೊಳ್ಳೋಣ ನೀಟಾಗಿ. ಈ ಥರ ಸ್ವಲ್ಪನೂ ಇದರಲ್ಲಿ ನೀರು ಇರಬಾರ್ದು. ನೋಡಿ, ನೀಟಾಗಿ ನೀರು ಇಳಿಸ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ವಾಶ್ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ನಿಂಬೆ ರಸ ಹಾಕಿರ್ತೀವಲ್ಲ, ಎಲ್ಲ ಹೋಗೋವರೆಗೂ ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಸೊ ಹುಳಿ ಅಂಶ ಸ್ವಲ್ಪನೂ ಇರಬಾರ್ದು. ಸೊ ಈ ಥರ ಮಾಡಿಕೊಂಡು ನೀಟಾಗಿ ಹಿಂಡ್ಕೊಳ್ಳೋಣ. ಸೊ ಒಂದೇ ಒಂದು ಡ್ರಾಪು ಕೂಡ ನೀರು ಇರಬಾರ್ದು, ಚೆನ್ನಾಗಿ ಈ ಥರ ಹಿಂಡ್ಕೋಬೇಕಾಗುತ್ತೆ. ನೋಡಿ, ನೀಟಾಗಿ ಸ್ಟೈನ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಇದು ನೀಟಾಗಿ ಈ ಥರ ಕಲಿಸ್ಕೋಬೇಕಾಗುತ್ತೆ. ಫಸ್ಟು ಒಂದು ಲೆವೆಲಿಗೆ ಉಂಡೆ ಯಾವ ಥರ ಎಷ್ಟು ಬರಬೇಕು ಉಂಡೆ ಬರೋವರೆಗೂ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ನೋಡಿ, ನೀಟಾಗಿ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪಕ್ಕೆ ಉಂಡೆ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ದಪ್ಪನೇ ಮಾಡ್ಕೊತಾ ಇದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಚಿಕ್ಕದು ಬೇಕು ಅಂತ ಹೇಳಿದ್ರೆ ಸಣ್ಣನೇ ಮಾಡ್ಕೋಬೋದು. ಸೊ ನೀಟಾಗಿ ಈ ಥರ ರೌಂಡಿಗೆ ಬರೋ ಥರ ಉಂಡೆ ಮಾಡ್ಕೊಳ್ಳೋಣ. ಸೊ ತುಂಬಾ ಚೆನ್ನಾಗಿರುತ್ತೆ. ಜಸ್ಟ್ 1 ಲೀಟ್ರ್ ಹಾಲು, ಒಂದು ಸಕ್ಕರೆ, ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಇದ್ದರೆ ಒಳ್ಳೆದೊಂದು ರಸಗುಲ್ಲ ಮನೇಲೆ ಮಾಡ್ಕೋಬೋದು. ಸೊ ನೋಡಿ, ಎಲ್ಲನೂ ಈ ಥರ ರೆಡಿ ಮಾಡಿ ಇಟ್ಕೋತೀನಿ. ನೋಡಿ, ಎಲ್ಲನೂ ಒಂದೇ ಲೆವೆಲಿಗೆ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಸ್ವಲ್ಪ ದಪ್ಪನೇ ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಸಣ್ಣ ಬೇಕು ಅಂತ ಹೇಳಿದ್ರೆ ಸಣ್ಣ ಮಾಡ್ಕೋಬೋದು. ಸೊ ಈಗ ಇದನ್ನು ಯಾವ ಥರ ಬೇಯಿಸ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ. ಇನ್ನೊಂದು ಪ್ಯಾನಿಗೆ 3/4 ಬೌಲಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಇದಕ್ಕೆ ಜಾಸ್ತಿ ನೀರು ಹಾಕೋಬೇಕಾಗುತ್ತೆ. ಸೊ ಏನು ತೊಗೊಂಡಿದ್ದೆ ಫುಲ್ ನೀರು ಹಾಕೋತಾ ಇದ್ದೀನಿ. ಸೊ ಈಗ ಹಾಕ್ಕೊಂಡು ನೀಟಾಗಿ ಇದನ್ನು ಮಳ್ಳಕ್ಕೆ ಬಿಡೋಣ. ನೋಡಿ, ನೀರನ್ನ ನಾವು ಕುದಿಯೋಕ್ಕೆ ಬಿಟ್ಟಿದ್ವಲ್ಲ ಸಕ್ಕರೆ ಹಾಕ್ಬಿಟ್ಟು, ಅದಕ್ಕೆ ಒಂದೊಂದೇ ತೆಗೆದುಬಿಟ್ಟು ರಸಗುಲ್ಲನ ಹಾಕೋಣ. ಸೊ ಎಲ್ಲ ಉಂಡೆನೂ ನೋಡಿ ಹಾಕಿದ್ದೀನಿ. ಸೊ ಈಗ ಮುಚ್ಚಿಬಿಟ್ಟು ಒಂದು 15 ನಿಮಿಷ ಬೇಯಕ್ಕೆ ಬಿಡೋಣ. ಚೆನ್ನಾಗಿ ಬೇಯಬೇಕಿದು. ಸೊ ಫೈನಲಿ ನೋಡಿ ಬೆಂದಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಸೊ ಈಗ ಒಂದೊಂದಾಗಿ ತೆಗೆದುಬಿಟ್ಟು ಇದ್ರ ರಸ ಹಾಕೊಳ್ಳೋಕೆ ಹೋಗ್ಬೇಡಿ. ಈ ಥರ ಸ್ವಲ್ಪ ಸೋರಿಸ್ಕೊಂಡು ಪಾಕ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕೋತಾ ಇದ್ದೀನಿ ಒಂದೊಂದಾಗಿ ಈ ಥರ. ಸೊ ಈ ಥರ ಮಾಡೋದ್ರಿಂದ ನೀಟಾಗಿ ಊದುತ್ತೆ ಮತ್ತು ತುಂಬಾ ಚೆನ್ನಾಗೂ ಇರುತ್ತೆ. ನೋಡಿ, ಇಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ, ಇಷ್ಟು ದಪ್ಪ ದಪ್ಪ ಆಗಿದೆ ಅಂತೇಳಿ. ಸೊ ಎಲ್ಲನೂ ತೆಗೆದುಬಿಟ್ಟು ಇದ್ರೊಳಗೆ ಹಾಕ್ಕೊಳ್ಳೋಣ. ಸೊ ಫೈನಲಿ ನೋಡಿ, ನಾನೆಲ್ಲ ರಸಗುಲ್ಲನೂ ಪಾಕಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಪಾಕ ಕುಡಿಬೇಕು. ಸೊ ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ನೀಟಾಗಿ ಫ್ರೀಝರಿಗೆ ಇಟ್ಕೊಳ್ಳೋಣ. ನಿಮಗೆ ಬೇಕು ಅಂದರೆ ಫ್ರೀಝರಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಇಡ್ಬೋದು. ಸೊ ನೀಟಾಗಿ ಪಾಕ ಎಲ್ಲ ಹಿಡ್ದಿರುತ್ತೆ. ರಸಗುಲ್ಲ ರೆಡಿಯಾಗಿದೆ.
ತುಂಬಾ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಜಸ್ಟ್ 1 ಲೀಟ್ರ್ ಹಾಲು ತಂದರೆ ಒಂದು 10-15 ಪೀಸ್ ಮಾಡ್ಕೋಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಇದನ್ನು ಈಸಿಯಾಗಿ ಯಾವ ಥರ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಟ್ಟಿದ್ದೀನಿ. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ನಾನು ವಿಡಿಯೋ ನೋಡ್ತಾ ಇರಿ, ಒಳ್ಳೊಳ್ಳೆ ರೆಸಿಪೀಸ್ ಮಾಡಿ ಹಾಕ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು.